ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ. ಜಲಾಶಯಕ್ಕೆ ಒಳಹರಿವು 7,721 ಕ್ಯೂಸೆಕ್ ಇದೆ. ಜಲಾಶಯದಿಂದ ಒಟ್ಟು 7,545 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಇನ್ನು ಜಲಾಶಯದ ಇಂದಿನ ಮಟ್ಟ 1,816.80 ಅಡಿ ಇದೆ. ವರುಣನ ಆರ್ಭಟ ತಣ್ಣಗಾಗಿದ್ದು ಅನೇಕ ಜಲಾಶಯಗಳಲ್ಲಿ ಒಳಹರಿವು ಕಡಿಮೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿರೋದ್ರಿಂದ ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಇಳಿಕೆ ಕಂಡು ಬಂದಿದೆ. ಅದರಲ್ಲೂ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಜಲಾಶಯವಾಗಿರುವಂತಹ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಸದ್ಯ ಜಲಾಶಯಕ್ಕೆ 7,721 ಕ್ಯೂಸೆಕ್ ಒಳಹರಿವು ಇದ್ರೆ 7,545 ಕ್ಯೂಸೆಕ್ನಷ್ಟು ನೀರನ್ನು ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ. ಇನ್ನು 1,819 ಅಡಿ ಗರಿಷ್ಠ ಮಟ್ಟ ಹೊಂದಿರುವ ಜಲಾಶಯದಲ್ಲಿ ಸದ್ಯ 1,816.80 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಬಹಳಷ್ಟು ದಿನಗಳಿಂದ ಇದೇ ಪ್ರಮಾಣದಲ್ಲಿ ನೀರನ್ನ ಶೇಖರಣೆ ಮಾಡಲಾಗಿದೆ, ಅಂದ್ರೆ ಇದನ್ನ ಮೇಂಟೈನ್ ಮಾಡಲಾಗ್ತಾ ಇದೆ. 1,816.80 ಅಡಿಗಳಷ್ಟು ನೀರು ಬಹಳ ದಿನಗಳಿಂದಲೂ ಜಲಾಶಯದಲ್ಲಿ ಸಂಗ್ರಹವಾಗಿದೆ. ಸದ್ಯ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಏನಾದರೂ ಜಾಸ್ತಿ ಆದ್ರೆ ಒಳಹರಿವು ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ನಾನು ಇಟ್ಕೊಂಡಿದ್ದೀನಿ.